ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಎಷ್ಟೇ ಕಾಳಜಿ ವಹಿಸಿದ್ರೂ ಕಡಿಮೆನೆ. ದೇಹಕ್ಕೆ ನಿಗದಿತ ಪ್ರಮಾಣದಲ್ಲಿ ಆಹಾರ ಮತ್ತು ವ್ಯಾಯಾಮ ಅತಿ ಮುಖ್ಯ. ಇಲ್ಲವಾದಲ್ಲಿ ದೇಹದಲ್ಲಿ ಬೊಜ್ಜು ಕಾಣಿಸಿಕೊಳ್ಳುತ್ತೆ. ಇಂದಿನ ಕಾಲದಲ್ಲಿ ಬೊಜ್ಜು ಅಥವಾ ಸ್ಥೂಲಕಾಯ ದೊಡ್ಡ ಸಮಸ್ಯೆಯಾಗಿದೆ. ಇದರಿಂದಾಗಿ ಮಧುಮೇಹ, ಹೃದ್ರೋಗ ಸೇರಿದಂತೆ ಅನೇಕ ರೀತಿಯ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಬೊಜ್ಜಿಗೆ ಕಾರಣವೇನೆಂದು ತಿಳಿಯುವುದು ಅತಿ ಮುಖ್ಯವಾಗುತ್ತೆ. ಹಾಗಾದ್ರೆ ಇದನ್ನು ಪತ್ತೆ ಹಚ್ಚೋದು ಹೇಗೆ, ಇದಕ್ಕೆ ಚಿಕಿತ್ಸೆ ಏನಿದೆ ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಕ್ರ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಮಳಿಗೆ ಅವರು. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈ ಒಬೆಸಿಟಿ ಅಥವಾ ಬೊಜ್ಜು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಅಥವಾ ದೇಹದ ಊತಕ್ಕೂ ಈ ಒಂದು ಬೊಜ್ಜಿಗೂ ಏನು ವ್ಯತ್ಯಾಸ ಅಂತ? ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಊತ ಅಂದರೆ ಅದಕ್ಕೆ ಯಾವುದಾದ್ರೂ ತುಂಬ ಬಲವಾದ ಮೆಡಿಕಲ್ ಕಾರಣ ಹೊಂದಿರುತ್ತೆ. ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅಥವಾ ಪ್ರೋಟೀನ್ ಕಡಿಮೆಯಾಗಿ ಅದು ಮೊದಲು ಕಾಲುಗಳು ಊತ ಶುರುವಾಗುತ್ತೆ. ಆಮೇಲೆ ಕ್ರಮೇಣ ದೇಹದಲ್ಲಿ ಬೇರೆ ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಬೊಜ್ಜು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲು ಹೊಟ್ಟೆಯ ಭಾಗದಲ್ಲಿ, ಅಬ್ಡಮೆನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ದೇಹದ ತೂಕ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ವೇಸ್ಟ್ ಸರ್ಕಂಫರೆನ್ಸ್ ಅಂತಾರೆ, ಅಂದರೆ ನಮ್ಮ ಅಬ್ಡಮೆನ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ರೌಸರ್ಸ್, ಪ್ಯಾಂಟ್ಸು, ಸ್ಕರ್ಟ್ಸು ಇದೆಲ್ಲ ಕೂಡ ಟೈಟ್ ಆಗ್ತಾ ಹೋಗುತ್ತೆ. ಜನರಿಗೆ ಗೊತ್ತಾಗುತ್ತೆ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ, ನನಗೆ ಬೊಜ್ಜುತನ, ಒಬೆಸಿಟಿ ಬರ್ತಾ ಇದೆ ಅಂತ. ತುಂಬ ಸಾಮಾನ್ಯವಾಗಿ ಇದು ಗೊತ್ತಾಗುತ್ತೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆಯಲ್ಲ, ಏನು ಕಾರಣಕ್ಕೆ? ಒಂದು ಫುಡ್, ಅದನ್ನು ಹೊರತುಪಡಿಸಿ ಬೇರೆ ಏನು ರೀಸನ್ಸ್ ಅಂತ? ನೀವು ಹೇಳಿದಾಗೆ ಮುಖ್ಯವಾದದ್ದು ಫುಡ್, ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಪ್ರಿಪೇರ್ಡ್ ರೆಡಿಮೇಡ್ ಜಂಕ್ ಫುಡ್. ಅದನ್ನು ಬಿಟ್ಟರೆ ಲ್ಯಾಕ್ ಆಫ್ ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್, ಇವೆರಡು ತುಂಬ ಮುಖ್ಯವಾದ ಕಾರಣಗಳು. ಲ್ಯಾಕ್ ಆಫ್ ಎಕ್ಸಸೈಸ್ ಯಾಕೆ ಅಂದರೆ ಜನರದ್ದು ಪಾಪ ತಪ್ಪು ಹೇಳಲಿಕ್ಕಾಗೋದಿಲ್ಲ. ತುಂಬ ಲಾಂಗ್ ವರ್ಕಿಂಗ್ ಅವರ್ಸ್ ಇದೆ. ದಿನಕ್ಕೆ 10 ಗಂಟೆ 12 ಗಂಟೆ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ ಮೇಲೆ ತುಂಬ ಟಯರ್ಡ್ ಆಗಿರ್ತಾರೆ. ವಾಕಿಂಗ್ ಮಾಡಲಿಕ್ಕೆ, ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಸಿಗದೇ ಇರ್ಬೋದು. ಆದರೆ ಎಕ್ಸಸೈಸ್ ತುಂಬ ಮುಖ್ಯ. ಅದ್ರ ಜೊತೆಗೆ ವರ್ಕ್ ಸ್ಟ್ರೆಸ್ ಅಂತಿರುತ್ತೆ. ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ, ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಈ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ನ ಮುಖ್ಯವಾದ ಗುಣ ಏನಂದರೆ ಶುಗರ್ ಲೆವೆಲ್ ಜಾಸ್ತಿ ಮಾಡುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತೆ ಮತ್ತು ದೇಹದ ತೂಕ ಜಾಸ್ತಿ ಮಾಡುತ್ತೆ. ಈ ಮೂರು ಜಾಸ್ತಿ ಆಗುತ್ತೆ ಸ್ಟ್ರೆಸ್ಸಿಂದ. ಸೊ ಇದನ್ನು ನಿವಾರಿಸೋದು ಹೇಗೆ? ಡೈಲಿ ಒಂದು 8,000 to 10,000 ಸ್ಟೆಪ್ಸ್ ವಾಕಿಂಗ್ ಮಾಡಿ, ಆಮೇಲೆ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮದೇ ಆದ ವಿಧವಾದ, ಮುಖ್ಯವಾಗಿ ಮೆಡಿಟೇಷನ್ ಅಥವಾ ಮ್ಯೂಸಿಕ್ ಕೇಳುವುದ್ರ ಮುಖಾಂತರ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಇದರಲ್ಲಿ ಖಂಡಿತವಾಗಿಯೂ ವೆಯ್ಟ್ ಕಡಿಮೆ ಆಗುತ್ತೆ, ವೆಯ್ಟ್ ಗೇನ್ ಆಗದೇನೂ ಇರುತ್ತೆ. ಇನ್ನು ಡಾಕ್ಟರ್, ಎಷ್ಟೋ ಸಮಸ್ಯೆಗಳು ಈಗ ಹೆರಿಡಿಟ್ರಿಯಿಂದ ಬರುತ್ತವೆ, ಅಂದರೆ ಅನುವಂಶೀಯವಾಗಿ ಕಾಡುವಂತಹ ಸಮಸ್ಯೆಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವೈದ್ಯಕೀಯ ವಲಯದಲ್ಲಿ ನೋಡಿರುವುದು. ಈ ಒಬೆಸಿಟಿ ಸಮಸ್ಯೆಯು ಕೂಡ ಹೆರಿಡಿಟ್ರಿಯಿಂದ ಬರಬಹುದಾ? ಹೇಗೆ? ಹೌದು. ಜೆನೆಟಿಕ್ ಕಾಸಸ್ ಆಫ್ ಒಬೆಸಿಟಿ ಅಂತ ಹೇಳ್ತೀವಿ ಅಥವಾ ಫೆಮಿಲಿಯಲ್ ಒಬೆಸಿಟಿ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ತಂದೆ ತಾಯಿಯವರು ಸ್ವಲ್ಪ ತೂಕದ ಪ್ರಮಾಣ ಜಾಸ್ತಿ ಇದು ಒಬೆಸಿಟಿ ಇದ್ದರೆ ಅದು ಫ್ಯಾಮಿಲಿಯಲ್ಲೆಲ್ಲ ಬರುತ್ತದು ಜೆನೆಟಿಕ್ ಒಬೆಸಿಟಿ ಅಂತ. ಇದಕ್ಕೆ ಕೆಲವು ಜೆನೆಟಿಕ್ ಕಾರಣಗಳು ಇದೆ, ಕೆಲವು ಹಾರ್ಮೋನ್ ಪ್ರಾಬ್ಲಮ್ಸ್ ಇದೆ. ಫಾರ್ ಎಕ್ಸಾಂಪಲ್, ತುಂಬ ಜನರಿಗೆ ಗೊತ್ತಿರೋ ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಆಮೇಲೆ ಬೇರೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇದೆ, ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇದೆಲ್ಲ ಇದ್ದರೆ, ಅಥವಾ ಪಿಟ್ಯೂಟರಿ ಪ್ರಾಬ್ಲಮ್, ನಮ್ಮ ಮೆದುಳಿನ ಕೆಳಗಡೆ ಒಂದು ಸಣ್ಣ ಗ್ರಂಥಿ ಇರುತ್ತೆ ಪಿಟ್ಯೂಟರಿ ಅಂತ, ಅದರಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ದೇಹದ ತೂಕ ಜಾಸ್ತಿ ಆಗುತ್ತೆ. ಸೊ ಫ್ಯಾಮಿಲಿಯಲ್ಲಿ ಒಬೆಸಿಟಿ ಅನ್ನೋದು ರನ್ ಆಗ್ಬೋದು. ಅದಕ್ಕೆ ಮೊದಲು ಅಂತ ಏನು ದೊಡ್ಡ ಟ್ರೀಟ್ಮೆಂಟ್ಸ್ ಇರಲಿಲ್ಲ. ಟ್ರೀಟ್ಮೆಂಟು ಏನು ಹಾರ್ಮೋನ್ ಪ್ರಾಬ್ಲಮ್ ಇದೆ ಅದಕ್ಕೆ ಕೊಡ್ತಾ ಇದ್ವಿ. ಆದರೆ ಈಗ ಹಾರ್ಮೋನ್ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಒಬೆಸಿಟಿ ಇದೆ ಅನ್ನೋರಿಗೆ ಈಗ ನಮ್ಮಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಿಂದಿನ ವರ್ಷ ಮಾರ್ಚಿಂದ ಈಗ ಈ ಹೊಸ ಟ್ರೀಟ್ಮೆಂಟ್ ನಮ್ಮಲ್ಲಿ ಲಭ್ಯವಿದೆ. ಈಗ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್, ಮಕ್ಕಳ ಬಗ್ಗೆ ಮಾತನಾಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬಾಯಿ ರುಚಿ ಜಾಸ್ತಿ ಇಷ್ಟಪಡ್ತಾರೆ, ಈ ಜಂಕ್ ಫುಡ್ ಅದು ಇದು ಅಂತ ಹೇಳಿ. ಹಾಗಾಗಿ ಮಕ್ಕಳಲ್ಲೂ ಕೂಡ ಒಬೆಸಿಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ ಈ ಒಬೆಸಿಟಿ ಪ್ರಾಬ್ಲಮ್ ಅನ್ನ ಇಟ್ಟು ನೋಡಿದಂತಹ ಸಂದರ್ಭದಲ್ಲಿ ಯಾವುದು ತುಂಬಾ ಡೇಂಜರಸ್ ಅಂತ ಹೇಳ್ತೀರಿ?
ಇಬ್ಬರಲ್ಲೂ ಡೇಂಜರಸ್ಸು, ಬಟ್ ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಿಗೆ ಡೇಂಜರಸ್ಸು. ಯಾಕಂದರೆ ಚೈಲ್ಡ್ಹುಡ್ ಒಬೆಸಿಟಿ ನೀವು ಹೇಳಿದಾಗೆ ಅದರಿಂದ ಚೈಲ್ಡ್ಹುಡ್ ಡಯಾಬಿಟೀಸ್, ಚೈಲ್ಡ್ಹುಡ್ ಫ್ಯಾಟಿ ಲಿವರ್, ಚೈಲ್ಡ್ಹುಡ್ ಹೈಪರ್ ಟೆನ್ಷನ್ ಮತ್ತು ಸುಮಾರು ಒಬೆಸಿಟಿಗೆ ರಿಲೇಟೆಡ್ ಕಂಡೀಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಸುಮಾರು ಜನ ನಮ್ಮ ಪೇಷಂಟ್ಸೇ ಇದ್ದಾರೆ, ಹೈಸ್ಕೂಲಲ್ಲಿದ್ದಾರೆ ಅಥವಾ PUC ಓದ್ತಾ ಇದ್ದಾರೆ, ದೇಹದ ತೂಕ ತುಂಬ ಜಾಸ್ತಿಯಾಗಿ ಆಲ್ರೆಡಿ ಅವ್ರಿಗೆ ಡಯಾಬಿಟೀಸ್ ಇದೆ, ಆ ಏಜಲ್ಲೇ ಆಲ್ರೆಡಿ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ದೇಹದ ತೂಕ ಜಾಸ್ತಿಯಾಗಿ ಲಿವರಲ್ಲಿ ಫ್ಯಾಟ್ ಜಾಸ್ತಿಯಾಗಿ ಫ್ಯಾಟಿ ಲಿವರ್ ಆಗಿದೆ. ಸೊ ವಯಸ್ಕರಲ್ಲೂ ಅದಾಗುತ್ತೆ, ಆದರೆ ಸಣ್ಣ ಮಕ್ಕಳಲ್ಲೇ ಆದರೆ ಅದು ಈ ಕಾಯಿಲೆಗಳು ಸಣ್ಣ ವಯಸ್ಸಲ್ಲೇ ಶುರು ಆಗಿಬಿಡುತ್ತೆ. ಈಗ 40-50 ವರ್ಷದವರೆಗೆ ಶುಗರ್ ಬರೋದು, ಫ್ಯಾಟಿ ಲಿವರ್ ಬರೋದು, BP ಇರೋದು ಒಂದು ವಿಷಯ. 15-20 ವರ್ಷದವ್ರಿಗೆ ಬಂದರೆ ಇನ್ನೊಂದು ವಿಷಯ. ಯಾಕಂದರೆ ಅವ್ರಿಗೆ 30 ವರ್ಷದ ವಯಸ್ಸಿನ ವ್ಯತ್ಯಾಸ ಇದೆ. ಸೊ 30 ವರ್ಷ ಆ ಕಾಯಿಲೆಗಳ ಜೊತೆ ಇರಬೇಕಾಗುತ್ತೆ ಎಕ್ಸ್ಟ್ರಾ ಅವರು. ಸೊ ಅದಕ್ಕೋಸ್ಕರ ಚೈಲ್ಡ್ಹುಡ್ ಒಬೆಸಿಟಿ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್. ಸ್ಕೂಲ್ಗಳಲ್ಲೇ ಇದರ ಬಗ್ಗೆ ಅವೇರ್ನೆಸ್ ಶುರು ಆಗಬೇಕು, ಫ್ಯಾಮಿಲೀಸಲ್ಲೂ ಅವೇರ್ನೆಸ್ ಶುರು ಆಗಬೇಕು, ಜಂಕ್ ಫುಡ್ ಕಡಿಮೆ ಆಗಬೇಕು, ರೆಗ್ಯುಲರ್ ಎಕ್ಸಸೈಸ್ ಶುರು ಆಗಬೇಕು, ಮತ್ತು ಸ್ಟ್ರೆಸ್, ಎಜುಕೇಷ್ನಲ್ ಸ್ಟ್ರೆಸ್ ಅದಿದ್ದರೂ ಕೂಡ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಅವ್ರಿಗೆ ತುಂಬ ಹೈ ಟಾರ್ಗೆಟ್ಸ್ ಇಟ್ಟರು ಕೂಡ ಸ್ಟ್ರೆಸ್ ಜಾಸ್ತಿಯಾಗಿ ಸ್ಟ್ರೆಸ್ ಈಟಿಂಗ್ ಮಾಡೋದ್ರಿಂದನೂ ತೂಕ ಜಾಸ್ತಿ ಆಗುತ್ತೆ. ಒಬೆಸಿಟಿ ಸಮಸ್ಯೆಯನ್ನು ಮೆಡಿಕಲಿ ಯಾವ ರೀತಿಯಾಗಿ ಕಂಡುಹಿಡಿಯಲಾಗುತ್ತೆ ಅಂತ ಹೇಳಿ, ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ? ಇದಕ್ಕೇನು ಅಂತ ದೊಡ್ಡ ಪ್ರೊಸೀಜರ್ ಇಲ್ಲ. ಇದಕ್ಕೆ ಬರೀ 3 ಮೆಜರ್ಮೆಂಟ್ಸ್ ಬೇಕಾಗುತ್ತೆ. ಒಂದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಾಡಿ ವೆಯ್ಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅವರ ವಯಸ್ಸಿಗೆ, ಅವರ ಮೇಲ್ ಫಿಮೇಲ್ ಅವರು ಯಾವ ಏಜಿಗೆ ಎಷ್ಟು ವಯಸ್ಸು, ಎಷ್ಟು ವೆಯ್ಟ್ ಇದ್ದರೆ ಅದು ನಾರ್ಮಲ್ ರೇಂಜಲ್ಲಿರುತ್ತೆ, ಎಷ್ಟಿದ್ದರೆ ಓವರ್ ವೆಯ್ಟ್ ಅಂತ ಹೇಳ್ತೀವಿ, ಎಷ್ಟಿದ್ದರೆ ಒಬೆಸಿಟಿ ಅಂತ ಹೇಳ್ತೀವಿ. ಒಂದು ಕ್ಯಾಲ್ಕುಲೇಷನ್ ಎಲ್ಲರಿಗೂ ಗೊತ್ತಿದೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತಾರೆ, BMI ಅನ್ನೋದು. ಆ BMI ಅನ್ನೋದು 25 ಅಥವಾ ಅದಕ್ಕಿಂತ ಮೇಲೆ ಇದ್ದರೆ ನಮ್ಮ ಏಷ್ಯನ್ಸಲ್ಲಿ ಒಬೆಸಿಟಿ ಅಂತ ಹೇಳ್ತಾರೆ. ಅದೇ ಪಾಶ್ಚಾತ್ಯ ದೇಶಗಳಲ್ಲಿ, ಯುರೋಪಲ್ಲಿ, ಅಮೆರಿಕದಲ್ಲಿ 30ಗಿಂತ ಮೇಲೆ ಇದ್ದರೆ. ಇದು ಯಾಕೆ ಅಂದರೆ ನಮಗೆ 25 ಇದ್ದರೂ ಕೂಡ ಒಬೆಸಿಟಿ ಅಂತ ಯಾಕೆ ಹೇಳ್ತಾರೆ ಅಂದರೆ 25ಗೇ ನಮ್ಮಲ್ಲಿ ಒಳಗಡೆ ಅಂಗಾಂಗಗಳಲ್ಲಿ ತುಂಬ ಫ್ಯಾಟ್ ಸೇರ್ಕೊಂಡು ಬಿಟ್ಟಿರುತ್ತೆ. ಅದೇ ಪಾಶ್ಚಾತ್ಯ ದೇಶದಲ್ಲಿ ಆಗೋದಿಲ್ಲ ಅದು. ಫಾರ್ ಎಕ್ಸಾಂಪಲ್ ಲಿವರ್ ಫ್ಯಾಟ್, ಹಾರ್ಟ್ ಸುತ್ತ ಫ್ಯಾಟ್, ಕಿಡ್ನಿ ಸುತ್ತ ಫ್ಯಾಟ್ ನಮ್ಮಲ್ಲಿ ಜಾಸ್ತಿ ಇರುತ್ತೆ, ಏಷ್ಯನ್ನಲ್ಲಿ, ಇಂಡಿಯನ್ಸ್, ಶ್ರೀಲಂಕನ್ಸ್, ಪಾಕಿಸ್ತಾನಿ, ಬಾಂಗ್ಲಾದೇಶಿ ಅವ್ರಿಗೆ. ಸೊ ಇದೊಂದು ಮುಖ್ಯ ಕಾರಣ. ಸೊ ವೆಯ್ಟು, ಹೈಟು ಗೊತ್ತಾದರೆ ಬಾಡಿ ಮಾಸ್ ಇಂಡೆಕ್ಸ್. ಎರಡನೇದೇನಪ್ಪ ಅಂದರೆ ವೇಸ್ಟ್ ಸರ್ಕಂಫರೆನ್ಸ್, ನಮ್ಮ ಟ್ರೌಸರ್ ಅಥವಾ ಸ್ಕರ್ಟ್ದು ನಾವು ವೇಸ್ಟ್ ನೋಡ್ತೀವಲ್ಲ, ಈ ಎರಡರಲ್ಲಿ ಗೊತ್ತಾಗ್ಬಿಡುತ್ತೆ. ಇದಾದ ಮೇಲೆ ಸುಮಾರು ಟೆಸ್ಟ್ಗಳಿದೆ. ಒಂದು ನಮ್ಮಲ್ಲಿ ಅತ್ಯಾಧುನಿಕವಾದ ಮೆಷಿನರಿ ಇದೆ, ಸಕ್ರಾ ವರ್ಲ್ಡ್ ಹಾಸ್ಪಿಟ್ಲಲ್ಲಿ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಅದರಲ್ಲಿ ಕ್ಲಿಯರಾಗಿ ಎಲ್ಲ ಡೀಟೇಲ್ಸು ಗೊತ್ತಾಗ್ಬಿಡುತ್ತೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಹೆಚ್ಚಿಗೆ ಫ್ಯಾಟ್ ಇದೆ, ನಂಬರ್ 1. ನಂಬರ್ 2, ಆ ಫ್ಯಾಟಿಂದ ಆ ಅಂಗಾಂಗಗಳಿಗೆ ಎಷ್ಟು ತೊಂದರೆ ಆಗುವ ರಿಸ್ಕ್ ಇದೆ. ನಂಬರ್ 3, ನಿಮ್ಮ ಟಾರ್ಗೆಟ್ ವೆಯ್ಟ್ ಎಷ್ಟು, ಟಾರ್ಗೆಟ್ ವೆಯ್ಟಿಗೆ ಬರಲಿಕ್ಕೆ ಎಷ್ಟು ವೆಯ್ಟ್ ಕಡಿಮೆ ಆಗಬೇಕು, ಇದೆಲ್ಲ ಡೀಟೇಲ್ಸ್ ಒಂದೇ ಸ್ಕ್ಯಾನಿಂಗಲ್ಲಿ ಬಂದುಬಿಡುತ್ತೆ. ಅದು ಒಂದು 10 ನಿಮಿಷದಲ್ಲಿ ಆಗುತ್ತೆ ಆ ಸ್ಕ್ಯಾನ್. ಎರಡನೇದೇನಪ್ಪ ಅಂತಂದರೆ ಲಿವರ್ ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಸಿಗುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಯಾವ ಸ್ಟೇಜಲ್ಲಿ ನಿಮ್ಮ ಲಿವರ್ ಇದಿದೆ, ತೊಂದರೆ ಇದೆ ಫ್ಯಾಟಿಂದ, ಅದರಿಂದ ಏನಾದರೂ ಫೈಬ್ರೋಸಿಸ್, ಸಿರೋಸಿಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಇದೆಲ್ಲ ತುಂಬ ಮಾಹಿತಿ ಇದೆ. ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ತುಂಬ ಹೈ ಎಂಡ್ ಮೆಷಿನ್ಸ್ ಇವು. 10-15 ನಿಮಿಷದಲ್ಲೇ ನಮ್ಗೆ ರಿಪೋರ್ಟ್ ಸಿಕ್ಬಿಡುತ್ತೆ. ಇದಾದ ಮೇಲೆ ಎಲ್ಲ ನಿಮಗೆ ಏನೇನು ಬೇಕು ಒಬೆಸಿಟಿ ಮ್ಯಾನೇಜ್ಮೆಂಟಿಗೆ ಫೆಸಿಲಿಟೀಸು ಎಲ್ಲ ಇದೆ ಇಲ್ಲಿ. ಓಕೆ ಡಾಕ್ಟರ್, ಈಗ ಬೊಜ್ಜು ಶೇಖರಣೆ ಅನ್ನೋದಿರುತ್ತಲ್ಲ, ಎಲ್ಲರ ದೇಹ ಸ್ಥಿತಿಯಲ್ಲೂ ಕೂಡ ಒಂದೇ ರೀತಿ ಕಂಡು ಬರುವುದಿಲ್ಲ. ಕೆಲವರಿಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಬೊಜ್ಜಿರುತ್ತೆ, ಇನ್ನು ಕೆಲವರಿಗೆ ಕೈಕಾಲಿನಲ್ಲಿ ಅಂದರೆ ತೊಡೆ ಭಾಗದಲ್ಲೂ ಕೂಡ ಬೊಜ್ಜು ಜಾಸ್ತಿ ಇರೋದನ್ನು ನಾವು ಗಮನಿಸಿರ್ತೀವಿ. ಯಾಕೆ ಈ ರೀತಿಯಾಗಿ ದೇಹಕ್ಕೆ ಅನುಗುಣವಾಗಿ ಈ ಬೊಜ್ಜು ಸಮಸ್ಯೆ ಎದುರಾಗುತ್ತೆ, ಹೇಗೆ ಅಂತ? ಹೌದು, ಮೆಜಾರಿಟಿ ಆಫ್ ದ ಪೇಷಂಟ್ಸ್ 90-95% ಆಫ್ ದ ಪೇಷಂಟ್ಸ್ ಎಲ್ಲರಲ್ಲೂ ಕೂಡ ಹೊಟ್ಟೆ ಭಾಗದಲ್ಲಿ ಅಬ್ಡಾಮಿನಲ್ ಒಬೆಸಿಟಿ ಅಂತ ಹೇಳ್ತೀವಿ, ಅಲ್ಲೇ ಇರುವುದು. ಅಲ್ಲಿ ಒಂದು ಲಿಮಿಟ್ ಇರುತ್ತೆ, ಅಲ್ಲಿ ಎಷ್ಟು ಕೊಬ್ಬನ್ನು ದೇಹ ಇಟ್ಕೊಳ್ಬೋದು ಅಂತ. ಅದರ ಲಿಮಿಟ್ ಕ್ರಾಸ್ ಆದಮೇಲೆ ಬೇರೆ ಪಾರ್ಟ್ಸ್ಗೆ ಮೂವ್ ಆಗಿಬಿಡುತ್ತೆ. ಎಲ್ಲಿಗೆ ಮೂವ್ ಆಗುತ್ತೆ? ಅಲ್ಲೇ ಹತ್ತಿರದಲ್ಲಿರುವಂಥ ಅಂಗಾಂಗಗಳಿಗೆ ಫಸ್ಟ್ ಮೂವ್ ಆಗುತ್ತೆ. ಯಾವುದು? ಲಿವರ್, ಹಾರ್ಟ್, ಕಿಡ್ನೀಸು, ಕರಳು, ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆ, ಇಲ್ಲಿಗೆಲ್ಲ ಮೂವ್ ಆಗಿಬಿಡುತ್ತೆ. ಇದಾದಮೇಲೆ ಕಾಲುಗಳಿಗೆ ಬರುತ್ತೆ. ಸೊ ಫಸ್ಟ್ ಸ್ಟಾರ್ಟ್ ಆಗೋದೇ ನಮ್ಮ ಹೊಟ್ಟೆ ಭಾಗದಲ್ಲಿ ಅಬ್ಡಾಮಿನಲ್ ಒಬೆಸಿಟಿ ಅಂತ ಹೇಳ್ತಾರೆ. ಅದಕ್ಕೆ ವೇಸ್ಟ್ ಸರ್ಕಂಫರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೇ ಅದೇ ಫಸ್ಟ್ ಇಂಡಿಕೇಷನ್ನು ಓವರ್ ವೆಯ್ಟ್ ಒಬೆಸಿಟಿಗೆ ಹೋಗ್ತಾ ಇದ್ದೀವಿ ಅಂತ. ಡಾಕ್ಟರ್, ಈಗ ಆಹಾರ ಪದ್ಧತಿ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ನಾವು ಆರೋಗ್ಯಯುತವಾಗಿ ಇರಬೇಕು ಅಂದರೆ. ಈಗ ನಾವು ದಪ್ಪ ಆಗ್ತಿದ್ದೀವಿ ಅಥವಾ ಬೊಜ್ಜು ಎಲ್ಲೋ ಒಂದು ಕಡೆ ಶೇಖರಣೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಎಷ್ಟೋ ಮಂದಿ ಫುಡ್ ವಿಚಾರದಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಊಟನ ಸ್ಕಿಪ್ ಮಾಡಿಬಿಡ್ತಾರೆ. ಅದು ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗಬಹುದು ಅಥವಾ ಪಾಸಿಟಿವ್ ಆಗಬಹುದು ಅಂತ? ಅದು ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ಊಟನ ಸ್ಕಿಪ್ ಮಾಡುವುದು ಉತ್ತರ ಅಲ್ಲ.
ಇದರಲ್ಲಿ ಸುಮಾರು ಇದೆ. ಕೀಟೋ ಡಯಟ್ ಅಂತ ಹೇಳಿ ಕೆಲವರು ಫಾಲೋ ಮಾಡ್ತಾರೆ. ಈಗ ಹೊಸದಾಗಿ ಮೊನ್ನೆ ಯಾರು ಪೇಷಂಟ್ ನನಗೆ ಬಂದು ಹೇಳಿ OMAD ಅಂತ ಹೇಳ್ತಾರೆ. OMAD ಅಂದರೆ 1 meal a day ಅಂತ. ಇದೆಲ್ಲ ಕೂಡ 1 ವಾರ 10 ದಿನ 2 ವಾರ 3 ವಾರ ಮಾಡಲಿಕ್ಕಾಗುತ್ತೆ. ಜೀವನ ಪೂರ್ತಿ ಇದನ್ನು ಮಾಡೋಕ್ಕಾಗಲ್ಲ. ಕೀಟೋ ಡಯಟ್ ಕೂಡ ಮಾಡಲಿಕ್ಕಾಗಲ್ಲ. ಮಾಡುವಾಗ ತೂಕ ಕಡಿಮೆ ಆಗುತ್ತೆ. ಬಟ್ ಎಷ್ಟು ದಿನ ಅಂತ ಮಾಡ್ತೀವಿ? ಜೀವನ ಕೂಡ ಬದುಕಬೇಕಾಗುತ್ತೆ. ಸನ್ಯಾಸಿ ಥರ ಬದುಕಲಿಕ್ಕಾಗೋದಿಲ್ಲಲ್ಲ. ನಮ್ಮ ಆಹಾರ ನಾವು ತಗೋಬೇಕಾಗುತ್ತೆ. ಹಾಗಾಗಿ ಸೆನ್ಸಿಬಲ್ ಥಿಂಗ್ ಟು ಡೂ ಏನಂದರೆ ಒಳ್ಳೆ ಕ್ವಾಲಿಫೈಡ್ ಡೈಟಿಷಿಯನ್ ನೋಡಿ ಲೋ ಕಾರ್ಬೋಹೈಡ್ರೇಟ್ ಲೋ ಕ್ಯಾಲರಿ ಡೈಟ್ ಅಡ್ವೈಸ್ ತಗೊಂಡು ದಿನ ಕ್ರಮೇಣ ಸ್ವಲ್ಪನೇ ಚೇಂಜಸ್ ಮಾಡ್ಕೊಂಡು ಬಂದು ನಾನು 1 ತಿಂಗಳಲ್ಲೇ 4-5 kg ಕಡಿಮೆ ಆಗಬೇಕು ಅನ್ನೋ ಉದ್ದೇಶ ಇರಬಾರ್ದು. 1 ತಿಂಗಳಿಗೆ 1-2 kg ಕಡಿಮೆ ಆಗುವಂಥ ರಿಯಲಿಸ್ಟಿಕ್ ಟಾರ್ಗೆಟ್ ಇಟ್ಕೊಂಡು ಹೋಗಬೇಕು. ನಮ್ಮಲ್ಲಿ ಹೈಲಿ ಕ್ವಾಲಿಫೈಡ್ ಡೈಟಿಷಿಯನ್ಸ್, ಸೀನಿಯರ್ ಡೈಟಿಷಿಯನ್ಸ್ ನಮ್ಮ ಟೀಮಲ್ಲಿ 3 ಜನ ಇದ್ದಾರೆ. ಸೊ ಪ್ರತಿಯೊಂದು ಪೇಷಂಟು ವೆಯ್ಟ್ ಮ್ಯಾನೇಜ್ಮೆಂಟ್ ಒಬೆಸಿಟಿ ಬಂದವ್ರಿಗೆ ಡೈಟಿಷಿಯನ್ ಕೂತ್ಕೊಂಡು ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಡೈಟ್ ಹೇಗಿದೆ, ನಾರ್ತ್ ಇಂಡಿಯನ್ ಡೈಟಾ, ಸೌತ್ ಇಂಡಿಯನ್ ಡೈಟಾ, ಜೈನ್ ಡೈಟಾ, ಅದರ ಅನುಕೂಲವಾಗಿ ಅವ್ರಿಗೆ ರೆಸಿಪಿ ಕೂಡ ಕೊಡ್ತಾರೆ. ಲೋ ಕ್ಯಾಲರಿ ಲೋ ಕಾರ್ಬೋಹೈಡ್ರೇಟ್ ಡೈಟ್. ಸೊ ಇದು ತುಂಬ ಮುಖ್ಯ. ಓಕೆ ಡಾಕ್ಟರ್, ಈಗ ಎಷ್ಟೋ ಜನರಿಗೆ ಒಂದು ಕ್ವಶನ್ ಇರುತ್ತೆ, ಈ ಒಂದು ಒಬೆಸಿಟಿ ಸಮಸ್ಯೆಯಿಂದ ಶಾಶ್ವತವಾಗಿ ನಾವು ಮುಕ್ತಿಯನ್ನು ಪಡಿಬಹುದಾ, ಶಾಶ್ವತ ಪರಿಹಾರ ಇರುತ್ತಾ ಅಂತ? ಅದು ಒಳ್ಳೆ ಪ್ರಶ್ನೆ. ಇದೆ ಶಾಶ್ವತ ಪರಿಹಾರ. ಇದು ನಾನು ಹೇಳ್ದಂಗೆ ಈಗ ವಾರಕ್ಕೆ 1 ಸಲ ತೆಗೆದುಕೊಳ್ಳುವಂಥ ಇಂಜೆಕ್ಷನ್ಸ್ ಬಂದಿದೆ. ಇದು ಪ್ರಪಂಚದಲ್ಲಿ ಸುಮಾರು 7.5 ವರ್ಷದಿಂದ ಇದೆ. ಎಲ್ಲಿ? ನಾರ್ತ್ ಅಮೆರಿಕಾ, ಯುರೋಪ್, ಬೇರೆ ದೇಶಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಇದೆ. ಆದರೆ ನಮ್ಮ ಭಾರತ ದೇಶಕ್ಕೆ ಹಿಂದಿನ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಬಂತು. ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ ಅವರು ಆ ಪ್ರಾಡಕ್ಟ್ ಅಷ್ಟೊಂದು ಡಿಮ್ಯಾಂಡ್ ಇತ್ತು. ಅವರಿಗೆ ನಾರ್ತ್ ಅಮೆರಿಕಾ, ಯುರೋಪಲ್ಲೇ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಸುಮಾರು 7 ವರ್ಷ ಆದಮೇಲೆ ಬಂದಿದೆ. ಇದನ್ನು ನಾನು ಲಂಡನ್ ಹೋದಾಗೆಲ್ಲ ಮೊದಲೇ ಯೂಸ್ ಮಾಡಿದ್ದೇನೆ. ಇದು ಒಂದು ಶಾಶ್ವತವಾದ ಪರಿಹಾರ. ಇದು ತುಂಬಾ ಸೇಫ್ ಇಂಜೆಕ್ಷನ್. ಇದು ವಾರಕ್ಕೆ 1. ತುಂಬ ಎಕ್ಸ್ಟೆನ್ಸಿವ್ ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ ಅಮೇರಿಕಾದಲ್ಲಿ, ಯುರೋಪಲ್ಲಿ ಎಲ್ಲ. ತುಂಬ ಸೇಫ್ ಇದೆ. ಕೋಟ್ಯಾಂತರ ಜನರು ತಗೋತಾ ಇದ್ದಾರೆ. ಇವತ್ತು ಬೆಳಗ್ಗೆ ನೋಡ್ದಂಗೆ 8 ಮಿಲಿಯನ್ ಪೇಷಂಟ್ಸ್ ತಗೋತಾ ಇದ್ದಾರೆ ಇದನ್ನು ಆಲ್ರೆಡಿ. ಸೊ ತುಂಬ ಸೇಫ್ ಇದೆ. ಇದಕ್ಕೆ ಮೊದಲು ನಮ್ಮ ಹತ್ರ ಏನಂತ ದೊಡ್ಡ ಉತ್ತರ ಇರಲಿಲ್ಲ. ಒಂದೇ ಉತ್ತರ ಏನಿದ್ದದು, ಹೇಳಿದ್ದನ್ನೇ ಹೇಳೋದು, ಡಯಟು ಎಕ್ಸಸೈಸ್ ಅಂತ. ಪಾಪ ಮಾಡ್ತಾರೆ, ಬಟ್ ಎಷ್ಟು ಕಡಿಮೆ ಆಗುತ್ತೆ? ಸ್ವಲ್ಪ ಕಡಿಮೆ ಆಗುತ್ತೆ. ಅದಲ್ಲದೆ ಇದ್ದರೆ ಒಂದು ಆಪ್ರೇಷನ್ ಹೋಗಬೇಕಷ್ಟೇ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತಾರೆ. ಹೊಟ್ಟೆ ಕಟ್ ಮಾಡಿ, ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಸರ್ಜರಿ. ಈಗ 1 ವಾರಕ್ಕೆ ತಗೊಳ್ಳೋವಂಥ ಒಂದು ಇಂಜೆಕ್ಷನ್ ಬಂದು ತುಂಬ ಒಳ್ಳೆ ವೆಯ್ಟ್ ಲಾಸ್ ಕೊಡ್ತಾ ಇದೆ ಅಂದರೆ ಆಪ್ರೇಷನ್ ಅವಶ್ಯಕತೆ ಏನಿದೆ? ಇಲ್ಲ. ಸೊ ಹೀಗಾಗಿ ನಮ್ಮಲ್ಲಿ ಈಗ ದೃಢವಾದ ಒಂದು ಉತ್ತರ ಇದೆ. ಅದೇನೆಂದರೆ ಈ ಇಂಜೆಕ್ಷನ್ಸ್, ವಾರಕ್ಕೆ 1 ಸಲ ತಗೊಳ್ಳೋಂಥ ಇಂಜೆಕ್ಷನ್ಸ್. ಬಹುಶಃ ಸುಮಾರು ಜನರಿಗೆ ಗೊತ್ತಿದ್ರ ಬಗ್ಗೆ. ತುಂಬ ಜನ ಎಲ್ಲ ತಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಾವ್ರೇಜ್ ಆಗಿ 15 to 22% ವೆಯ್ಟ್ ಲಾಸ್ ಆಗುತ್ತೆ. 15ರಿಂದ 22% ವೆಯ್ಟ್ ಕಡಿಮೆ ಆಗುತ್ತೆ. ಕೆಲವರಲ್ಲಿ 25%ಗಿಂತ ಜಾಸ್ತಿ ಆಗುತ್ತೆ. ಅಂದರೆ ಒಬ್ಬರು 100 ಕಿಲೋ ತೂಕ ಇದ್ದರೆ 15ರಿಂದ 20, 22, 25 ಕಿಲೋ ಕಡಿಮೆ ಆಗುವಂಥ ಅವಕಾಶ ಇದೆ. ವಾರಕ್ಕೆ 1 ಸಲ ತಗೊಳ್ಳೋದಂಥ ಸಿಂಪಲ್ ಇಂಜೆಕ್ಷನ್. ಓಕೆ ಡಾಕ್ಟರ್, ಈಗ ಈ ಇಂಜೆಕ್ಷನ್ ಬಗ್ಗೆ ಹೇಳ್ತಾ ಇದ್ರಿ, ಇದು ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಅನ್ವಯಿಸಿಯೇ ಕೊಡುವಂತಹ ಇಂಜೆಕ್ಷನ್ ಹೇಗೆ, ಅಥವಾ ಬೊಜ್ಜಿರುವಂತಹ ಕಡೆಗೆ ಮಾತ್ರ ಕೊಡೋದಾ? ಇಲ್ಲ, ಇದು ಜನರಲ್ ಆಗಿ ತಗೊಳ್ಳುವಂಥ ಇಂಜೆಕ್ಷನ್ನು. ಇದು ಏನಂದರೆ ಬಾಡಿಯಲ್ಲಿ, ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, GLP-1 ಅಂತ ಹೇಳ್ತಾರೆ. ಆ ಹಾರ್ಮೋನ್ನೇ ಲ್ಯಾಬಲ್ಲಿ ಡೆವಲಪ್ ಮಾಡಿ ಕೊಡ್ತಾ ಇದ್ದೀವಿ. ಇದು ನಮ್ಮ ದೇಹದಲ್ಲಿ ಆಲ್ರೆಡಿ ಇದೆ, ಹೊಸದಾಗಿ ಏನು ಕೊಡ್ತಾ ಇಲ್ಲ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ, ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀವಿ. ಇದು ಏನು ಮಾಡುತ್ತೆ? ಹಸಿವು ಕಡಿಮೆ ಮಾಡುತ್ತೆ, ರಿಡಕ್ಷನ್ ಆಫ್ ಅಪೆಟೈಟ್. ಎರಡನೇದೇನೆಂದರೆ ಇನ್ಕ್ರೀಸಸ್ ಸೆಟೈಟಿ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಆಹಾರ ತಿಂದರೂ ಕೂಡ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ಅನ್ನುವಂಥ ಭಾವನೆ ಬರುತ್ತೆ. ಹಾಗಾಗಿ ಕಡಿಮೆ ತಿಂತಾರೆ, ಕಡಿಮೆ ತಿಂದರೂ ಕೂಡ ಹೊಟ್ಟೆ ತುಂಬಿದೆ ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ಕ್ಯಾಲರಿ ಇನ್ಪುಟ್ ತುಂಬ ಕಡಿಮೆ ಆಗುತ್ತೆ. ಬಾಡಿಯಲ್ಲಿರುವಂಥ ಫ್ಯಾಟ್ನ ಬಾಡಿ ಯೂಸ್ ಮಾಡ್ಕೊಂಡು ಬಿಡುತ್ತೆ. ದೇಹದ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮುಖ್ಯವಾದ ವಿಷಯ ಏನಂದರೆ ಇದು ದೇಹದ ತೂಕ ಒಂದೇ ಕಡಿಮೆ ಮಾಡಲ್ಲ, ಒಳಗಡೆ ಅಂಗಾಂಗಗಳಲ್ಲಿರುವಂಥ ಹೆಚ್ಚು ಫ್ಯಾಟ್ ಇರುತ್ತಲ್ಲ, ಫ್ಯಾಟಿ ಲಿವರು, ಹಾರ್ಟ್ ಸುತ್ತ ಇರುವಂಥ ಫ್ಯಾಟು, ಕಿಡ್ನಿ ಸುತ್ತ ಇರುವಂಥ ಫ್ಯಾಟು, ಇದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು 3 ಮುಖ್ಯವಾದ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ ಬಿಟ್ಟು. ಹಾರ್ಟ್ ಅಟ್ಯಾಕ್ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಸುಮಾರು 28ರಿಂದ 30% ಕಡಿಮೆ ಆಗಿಬಿಡುತ್ತೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ರಿಸ್ಕ್. ಲಿವರ್ ಫೇಲ್ಯೂರ್ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಸ್ಟ್ರೋಕ್ ರಿಸ್ಕ್ ಕಡಿಮೆ ಆಗುತ್ತೆ. ಫ್ಯಾಟಿ ಲಿವರು ಮತ್ತು ಫ್ಯಾಟಿ ಲಿವರಿಂದ ಲಿವರ್ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಕೆಲವರಿಗೆ ಗೊರಕೆ ಹೊಡೆಯುವಂಥ ತುಂಬ ಅಭ್ಯಾಸ ಇರುತ್ತೆ, ದಪ್ಪ ಇರೋರಿಗೆ, ನೈಟ್ ಟೈಮ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ, ಅದು ಕೂಡ ತುಂಬ ಕ್ಯೂರ್ ಆಗಿಬಿಡುತ್ತೆ. ಸುಮಾರು ಜನರು ಡಯಾಬಿಟಿಸು, BP ಇರೋರು, ಈ ಮೆಡಿಕೇಷನ್ ತಗೊಳ್ಳೋರಿಗೆ ಸುಮಾರು ಜನರಲ್ಲಿ ಡಯಾಬಿಟಿಸ್ ಟ್ರೀಟ್ಮೆಂಟ್ ಕೂಡ ನಾವು ಕಡಿಮೆ ಮಾಡಿ ಸ್ಟಾಪ್ ಮಾಡೋ ಅವಕಾಶ ಇದೆ. BP ಟ್ರೀಟ್ಮೆಂಟ್ ಕೂಡ ಸ್ಟಾಪ್ ಮಾಡೋ ಅವಕಾಶ ಇದೆ. ಕೊಲೆಸ್ಟ್ರಾಲ್ ಟ್ರೀಟ್ಮೆಂಟ್ ಸ್ಟಾಪ್ ಮಾಡೋ ಅವಕಾಶ ಇದೆ. ಯಾಕಂದರೆ ಇದೆಲ್ಲ ಬರ್ತಾ ಇರೋದು ಒಬೆಸಿಟಿಯಿಂದಾನೆ. ಒಬೆಸಿಟಿನ ಟ್ರೀಟ್ ಮಾಡಿದ್ರೆ ಇದೆಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ.
ಈಗ ಡಾಕ್ಟರ್, ಈಗ ಒಂದೇನೋ ಆಪರೇಷನ್ ಮಾಡಿಸ್ಕೋಬೇಕು ಅಥವಾ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಏನೋ ತಗೋಬೇಕು ಅಂದರೆ ಅದಕ್ಕೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇವ್ರು ತಗೋಬೇಕು ಇವ್ರು ತಗೋಬಾರ್ದು ಅಂತ ಹೇಳಿ. ಈ ಇಂಜೆಕ್ಷನ್ಗೆ ಸಂಬಂಧಪಟ್ಟಂತೆ ಆ ರೀತಿ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ಇದು 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಇದು ಉಪಯೋಗಿಸಬೇಕು. ಸೇಫ್ಟಿ ಡೇಟಾ ಇರೋದು 18 ಇಯರ್ಸ್ ಆ್ಯಂಡ್ ಅಬವ್. 18 ವರ್ಷದ, ಈಗ ನೀವು ಚೈಲ್ಡ್ಹುಡ್ ಒಬೆಸಿಟಿ ಅಂತ ಕೇಳಿದ್ರಿ, ಸೊ 18 ವರ್ಷದಿಂದ ಕೆಳಗಡೆ ಇರೋರಿಗೆ ಇದು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸೇಫ್ಟಿ ಡೇಟಾ ಇಲ್ಲ ನಮ್ಮಲ್ಲಿ. ಒಂದು. ಎರಡನೇದು, ಗರ್ಭಿಣಿ ಸ್ತ್ರೀಯರು ಮತ್ತು ಎದೆಹಾಲು ಮಕ್ಕಳಿಗೆ ಕುಡಿಸ್ತಾ ಇರುವಂಥ ಪ್ರೆಗ್ನೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಲೇಡೀಸ್ಗೆ ಕೊಡಬಾರ್ದು. ಮೂರನೇದು, ಹಿಂದೆ ಯಾವಾಗಾದರೂ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಸ್ ಇದ್ದರೆ, ಪ್ಯಾಂಕ್ರಿಯಾಟೈಟಿಸ್ಸು, ಪ್ಯಾಂಕ್ರಿಯಾಸ್ ತೊಂದರೆ ಆಗಿರೋರಿಗೆ ಇದು ಕೊಡಲಿಕ್ಕೆ ತುಂಬ ಯೋಚನೆ ಮಾಡಬೇಕು. ಬಹುಶಃ ಕೊಡದೇ ಇರೋದೇ ಒಳ್ಳೆಯದು. ಆಮೇಲೆ ಗಾಲ್ ಬ್ಲಾಡರ್ ಸ್ಟೋನ್ಸು ಈ ಥರ ಏನಾದರೂ ಇದೆ, ಅದನ್ನು ಫಸ್ಟು ನೋಡಿ ಅದೇನಂತ ಸಿವಿಯರ್ ಇಲ್ಲ ಅಂದರೆ ಇದನ್ನು ಕೊಡಬೇಕು. ಬೇರೆ ಏನೂ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ತಗೋಬೋದು. ಈ ನಾನು ಏನು ಹೇಳಿದ್ದೇನೆ ಇದು ಬಿಟ್ಟು ಇನ್ನೊಂದೇನೆಂದರೆ, ಒಂದು ತರಹದ ಥೈರಾಯ್ಡ್ ಕ್ಯಾನ್ಸರ್ ಇದೆ, ಮೆಡುಲರಿ ಕಾರ್ಸಿನೋಮಾ ಥೈರಾಯ್ಡ್ ಅಂತಾರೆ. ಆ ಥೈರಾಯ್ಡ್ ಕ್ಯಾನ್ಸರ್ ಇದ್ದರೆ ಅವ್ರಿಗೆ ಇದು ಕೊಡಬಾರ್ದು. ಅದು ಬಟ್ ಅದು ತುಂಬ ರೇರ್, 0.5% ಅಷ್ಟೇ, ಅದು ತುಂಬ ರೇರ್. ಸೊ ಬಟ್ ವಾಸ್ಟ್ ಮೆಜಾರಿಟಿ 99% ಆಫ್ ದ ಪೇಷಂಟ್ಸ್ ಎಲ್ಲರೂ ತಗೋಬೋದು. ಡಾಕ್ಟರ್, ಈಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗೆ ತುತ್ತಾಗಿರ್ತಾರೆ, ಆ ಸಮಸ್ಯೆಯಿಂದಲೂ ಕೂಡ ಒಬೆಸಿಟಿ ಅನ್ನೋದು ಕಾಣಿಸ್ಕೊಂಡಿರುತ್ತೆ. ಈ ಇಂಜೆಕ್ಷನ್ ಹೊರತಾಗಿ ಆ ಒಂದು ಆರೋಗ್ಯ ತಾವು ಹೇಳ್ತಾ ಇದ್ರಿ, ಇಂಜೆಕ್ಷನ್ ಕೆಲವರಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ, ಇಂಜೆಕ್ಷನ್ ತಗೊಳ್ಳದೆ ಹೇಗೆ ಹೊರ ಬರಬಹುದು ಅಂತ? ಇಂಜೆಕ್ಷನ್ ತಗೋದೇ ಇದ್ದರೆ ಅಗೈನ್ ಬೇಸಿಕ್ಸ್, ಬ್ಯಾಕ್ ಟು ಬೇಸಿಕ್ಸ್ ಅಂತ ಹೇಳ್ತೀವಿ. ಡಯಟ್, ಎಕ್ಸಸೈಸೇ ಮೂಲವಾದ ಇದು. ಒಂದು ವೇಳೆ ದೇಹದ ತೂಕ ತುಂಬ ಜಾಸ್ತಿ ಇದೆ, ಅವ್ರಿಗೆ ಈ ಇಂಜೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಕಾಂಟ್ರಾ ಇಂಡಿಕೇಷನ್ಸ್ ಇದೆ, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದೆ, ತುಂಬ ಗಾಲ್ ಬ್ಲಾಡರ್ ಪ್ರಾಬ್ಲಮ್ಸ್ ಇದೆ, ಅಥವಾ ಈ ಇಂಜೆಕ್ಷನ್ ಅವ್ರಿಗೆ ಸೆಟ್ ಆಗಲಿಲ್ಲ, ತುಂಬ ಸೈಡ್ ಎಫೆಕ್ಟ್ಸ್ ಬಂತು ಅನ್ನುವವ್ರಿಗೆ ಇನ್ನೊಂದು ಅದರ್ ಆಪ್ಷನ್ ಇರೋದು ಬ್ಯಾರಿಯಾಟ್ರಿಕ್ ಸರ್ಜರಿ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡ್ತಾರೆ, ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ಹೊಟ್ಟೆ ಆಪ್ರೇಷನ್ ಮಾಡ್ತಾರೆ, ಅದೊಂದಿದೆ. ಈಗ ಆಪ್ರೇಷನ್ ಬೇಡ ಅಂದ್ಕೊಳ್ಳೋರ್ಗೂ ಎಂಡೋಸ್ಕೋಪಿಕ್ ಬಲೂನ್ ಅಂತ ಹೇಳ್ತಾರೆ. ಎಂಡೋಸ್ಕೋಪಿ ಮಾಡಿ ಅಲ್ಲಿ ಹೊಟ್ಟೆಯಲ್ಲಿ ಒಂದು ಬಲೂನ್ ಇಟ್ಟು ಸ್ವಲ್ಪ ದಿನ ವೆಯ್ಟ್ ಕಡಿಮೆ ಮಾಡುವಂಥ ಇದು ಕೂಡ ಲಭ್ಯ ಇದೆ. ಬಟ್ ಸುಮಾರು ಜನರಿಗೆ ಇದೆಲ್ಲ ಸ್ವಲ್ಪ ಇನ್ವೇಸಿವ್ ಪ್ರೊಸೀಜರ್ಸ್ ಅಂತಾರೆ. ಸರ್ಜರಿ ಅಂದರೆ ದೊಡ್ಡ ಸರ್ಜರಿ, ಎಂಡೋಸ್ಕೋಪಿ ಬಲೂನ್ ಅಂದರೆ ಬಲೂನ್ ಯಾವಾಗಲೂ ಹೊಟ್ಟೆಯಲ್ಲಿರುತ್ತೆ. ಒಂದು ಇಂಜೆಕ್ಷನ್ನಲ್ಲಿ ತುಂಬ ಈಸಿಯಾಗಿ ಕೆಲಸ ಆಗುವಾಗ ಇದೆಲ್ಲ ಯಾಕೆ ಮಾಡಬೇಕು ಅನ್ನೋ ಒಂದು ಭಾವನೆ ಇದೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಮ್ಮ ವೀಕ್ಷಕರಿಗೆ ಈ ಇಂಜೆಕ್ಷನ್ ಈಕ್ವಿವೆಲೆಂಟ್ ಟ್ಯಾಬ್ಲೆಟ್ ಕೂಡ ಇಷ್ಟರಲ್ಲೇ ನಮಗೆ ಬರೋ ಅವಕಾಶ ಇದೆ. ಈಗ ಆಲ್ರೆಡಿ ಅಮೆರಿಕದಲ್ಲಿ ಇಷ್ಟರಲ್ಲೇ ಬರ್ತಾ ಇದೆ, ಒಂದು 6-8 ತಿಂಗಳಲ್ಲಿ ನಮಗೂ ಬರುತ್ತೆ. ಆವಾಗ ಇಂಜೆಕ್ಷನ್ ಕೂಡ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಟ್ಯಾಬ್ಲೆಟಲ್ಲೇ ಈ ಕೆಲಸ ಆಗುತ್ತೆ. ಎಷ್ಟು ಟೈಮ್ ತಗೋಬಹುದು ಅಂತ ಡಾಕ್ಟರ್? ಇದು ಅಂದರೆ ಲೈಫ್ ಲಾಂಗ್ ತಗೊಬೇಕಾ ಅಥವಾ ಇಷ್ಟೇ ದಿನಕ್ಕೆ ತಗೊಂಡ್ರೆ ಸಾಕು ಅದರಿಂದ ರಿಸಲ್ಟ್ ಪಡಿಬಹುದು ಅಂತ ಇದೆಯಾ? ಅದು ಒಳ್ಳೆ ಪ್ರಶ್ನೆ. ತುಂಬ ಜನ ಇದೇ ಪ್ರಶ್ನೆ ನಾನು ಕೇಳ್ತಾರೆ ಕ್ಲಿನಿಕಲ್ಲಿ. ತುಂಬ ಜನ ಏನು ಅನ್ಕೋತಾರೆ ಅಂದರೆ, ಇದು 1-2 ತಿಂಗಳು ತೊಗೊಂಡು ನಾನು ಬಿಟ್ಬಿಡ್ತೀನಿ, ವೆಯ್ಟ್ ಕಡಿಮೆ ಆಗಿಬಿಡುತ್ತೆ ಅಂತ. ಅಲ್ಲ, ಅದು ತಪ್ಪು ಅಭಿಪ್ರಾಯ. ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ, ಒಬೆಸಿಟಿ ಅನ್ನೋದನ್ನು ಒಂದು ಕ್ರಾನಿಕ್ ರಿಲ್ಯಾಪ್ಸಿಂಗ್ ಡಿಸೀಸ್ ಅಂತ ಡಯಾಗ್ನೋಸ್ ಮಾಡಿದೆ. ಅಂದರೆ ಇದೇ ಒಬೆಸಿಟಿ, ಬೊಜ್ಜುತನ ಅನ್ನೋದೇ ಒಂದು ಕಾಯಿಲೆ. ಈ ಕಾಯಿಲೆ ಬೇರೆ ಸುಮಾರು ಕಾಯಿಲೆಗಳಿಗೆ ಕೊಡುತ್ತೆ. ಹಾಗಾಗಿ ಈಗ BP ಇರೋರಿಗೆ BP ಮಾತ್ರ ಕೊಡ್ತೀವಿ, BP ಮಾತ್ರ ನಿಲ್ಲಿಸ್ಬಿಡ್ತೀವ? ನಿಲ್ಲಿಸೋದಿಲ್ಲ. ಶುಗರ್ ಇರೋರಿಗೆ ಇನ್ಸುಲಿನ್ ಅಥವಾ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ನಿಲ್ಲಿಸೋದಿಲ್ಲ. ಕೊಲೆಸ್ಟ್ರಾಲ್ದು ಅಷ್ಟೇ. ಇದು ಹಾಗೆ ಸುಮಾರು ದಿನ ತಗೋಬೇಕಾಗುತ್ತೆ. ಬಟ್ ಏನಂದರೆ, ನೀವು ಒಂದು ಟಾರ್ಗೆಟ್ ವೆಯ್ಟ್ ರೀಚ್ ಆಗಿದ್ದೀರಾ ಅಂದರೆ ಆಮೇಲೆ ಇಂಜೆಕ್ಷನ್ ಡೋಸು, ಮೆಡಿಕೇಷನ್ ಡೋಸ್ ಕಡಿಮೆ ಮಾಡ್ಕೋತಾ ಬರ್ಬೋದು. ಆವಾಗ ನಿಲ್ಲಿಸುವಾಗ ನಿಮಗೆ ನಾನು ಪರವಾಗಿಲ್ಲ, ಡಯಟ್ ಮತ್ತು ಎಕ್ಸಸೈಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಕೋತೀನಿ ಅನ್ನೋ ನಂಬಿಕೆ ಇದ್ದರೆ ನಿಲ್ಲಿಸ್ಬೋದು. ಕೆಲವರು ಡಾಕ್ಟರ್ ಈಗ ಓವರ್ ಸ್ಮಾರ್ಟ್ ಅಂತಿರೋ ಅಥವಾ ನಿರ್ಲಕ್ಷ್ಯ ಅಂತಿರೋ ಇಲ್ಲ, ಈ ಒಂದು ಇಂಜೆಕ್ಷನ್ ತಗೊಂಡಾದ್ಮೇಲೆ ಇಂಜೆಕ್ಷನ್ ತಗೊಂತಾ ಇದೀವಲ್ಲ, ಅದ್ರ ಪಾಡಿಗೆ ಅದು ತಗೊಳ್ಳೋಣ, ನಮ್ಮ ಪಾಡಿಗೆ ನಾವು ತಿನ್ನೋಣ ಅಂತ ಹೇಳಿ ತಿಂತಾ ಇರ್ತಾರೆ. ಹೌದು, ಇದನ್ನು ನಾನು ಎಲ್ಲರಿಗೂ ಹೇಳ್ತೇನೆ. ಡಯಟ್, ಎಕ್ಸಸೈಸ್ ಆ್ಯಂಡ್ ಇಂಜೆಕ್ಷನ್ಸ್ ಆರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ಎರಡೂ ಕೂಡ ಒಂದು ರೈಲ್ ಪಟ್ಟಿ ಥರ ನಡಿಬೇಕು. ನಾನು ಇಂಜೆಕ್ಷನ್ ತೊಗೊಂಡ್ಬಿಟ್ಟಿದ್ದೀನಲ್ಲ, ಈಗ ನಾನು ಸೋಫಾ ಮೇಲೆ ಕೂತ್ಕೊಂಡು ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ತೀನಿ, ತಿಂತೀನಿ ಅಂದರೆ ಅದು ಕೆಲಸ ಆಗೋದಿಲ್ಲ. ಯಾಕಂದರೆ ನಾವು ಹೆಚ್ಚು ತಿಂತಾಯಿದ್ರೆ ಉಪಯೋಗ ಏನು? ಸೊ ಡಯಟ್, ಅಟ್ಲೀಸ್ಟ್ ಸೆನ್ಸಿಬಲ್ ಡಯಟ್ ಮಾಡಬೇಕು, ನಿಮ್ಮ ಕೈಲಾದಷ್ಟು ಎಕ್ಸಸೈಸ್ ಮಾಡಬೇಕು, ಇಂಜೆಕ್ಷನ್ ತಗೋಬೇಕು. ಯಾಕಂದರೆ ನೀವು ಕೇಳಿದಾಗೆ ಒಂದು ಸುಮಾರು ವೆಯ್ಟ್ ಲಾಸ್ ಆದಮೇಲೆ ನಾವು ಅದು ಡೋಸ್ ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಡಯಟ್ ಆ್ಯಂಡ್ ಎಕ್ಸಸೈಸ್ ಆರ್ ದ ಒನ್ಸ್ ದಟ್ ಹ್ಯಾವ್ ಟು ಕಂಟಿನ್ಯೂ. ಈ ಟೈಮನ್ನು ನಾವು ಅದಕ್ಕೆ ಯೂಸ್ ಮಾಡ್ಕೋಬೇಕು. ಡಯಟ್, ಎಕ್ಸಸೈಸ್ ಕಂಪಲ್ಸರಿ ಇರಲೇಬೇಕು ಇದ್ರ ಜೊತೆ. ಓಕೆ, ಈಗ ತಮ್ಮಲ್ಲಿ ಈ ಒಂದು ಟ್ರೀಟ್ಮೆಂಟನ್ನು ಪಡ್ಕೊಂಡಿರೋರು ಏನು ಹೇಳ್ತಾರೆ ಅಂತ ಡಾಕ್ಟರ? ತುಂಬ ಸಂತೋಷವಾಗಿದ್ದಾರೆ. ನಮ್ಮಲ್ಲಿ ಸುಮಾರು ಜನ ಇದ್ದಾರೆ. ಕೆಲವರು ಪಾಲಿಟಿಷಿಯನ್ಸ್ ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಇದ್ದಾರೆ, ಕೆಲವರು ಫಿಲ್ಮ್ ಫೀಲ್ಡ್, TV ಫೀಲ್ಡಲ್ಲಿ ಇರೋರೆಲ್ಲ ಸುಮಾರು ಜನ ಬಂದಿದ್ದಾರೆ. ಎಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ. ಆನ್ ಆ್ಯನ್ ಆ್ಯಾವ್ರೇಜ್ ನಾ ಹೇಳ್ದಂಗೆ 15 to 20% ವೆಯ್ಟ್ ಲಾಸ್ ಆಗ್ತಾಯಿದೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಬಿಕಾಸ್ ಅವರು ಇದಕ್ಕೆ ಮುಂಚೆ ಸುಮಾರು ಎಲ್ಲ ಟ್ರೈ ಮಾಡಿದ್ದಾರೆ.
ಡಯಟು, ಎಕ್ಸಸೈಸು, ನ್ಯಾಚುರೋಪತಿ, ಅದೆಲ್ಲರಲ್ಲೂ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ, ಬಟ್ ತುಂಬ ಆಗಿಲ್ಲ. ಬಟ್ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಇದು ಬೇಕಾದರೆ ಎಲ್ಲರೂ ಇಂಟರ್ನೆಟ್ಟಲ್ಲೂ ಕೂಡ ನೋಡ್ಬೋದು, ಸುಮಾರು ಮಾಹಿತಿ ಇದೆ. ಪೇಷಂಟ್ಸ್ ಎಲ್ಲ ದೇ ಆರ್ ಕ್ವೈಟ್ ಹ್ಯಾಪಿ. ಆಮೇಲೆ ಮುಖ್ಯವಾಗಿ ಇನ್ನು ಯಾಕೆ ಸಂತೋಷ ಅಂದರೆ, ವೆಯ್ಟ್ ಕಡಿಮೆ ಆದಾಗ ಅವರ ಶುಗರ್ ಮೆಡಿಕೇಷನ್ಸ್ ಕಡಿಮೆ ಆಗಿಬಿಡುತ್ತೆ, BP ಮೆಡಿಕೇಷನ್ ಕಡಿಮೆ ಆಗಿಬಿಡುತ್ತೆ, ಕೊಲೆಸ್ಟ್ರಾಲ್ ಮೆಡಿಕೇಷನ್ ಕಡಿಮೆ ಆಗುತ್ತೆ, ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ, ಗೊರಕೆ ಹೊಡೆಯೋದಂತೀವಲ್ಲ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅದು ರಿವರ್ಸ್ ಆಗುತ್ತೆ. ಹೀಗಾಗಿ ಸುಮಾರು ಬೆನಿಫಿಟ್ಸ್ ಇದೆ. ಇದು ಇನ್ನು ಪ್ರೋಸೆಸ್ ಎಲ್ಲ ಏನೂ ಅಷ್ಟು ಕ್ರಿಟಿಕಲ್ ಆಗಿರೋದಿಲ್ಲ ಅಥವಾ ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ. ನಿಮ್ಮ ಹಾಸ್ಪಿಟ್ಲಿಗೆ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ? ತುಂಬ ಈಸಿ. ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಬನ್ನಿ. ನಮ್ಮದು ಇನ್ಸ್ಟಿಟ್ಯೂಟ್ ಫಾರ್ ಒಬೆಸಿಟಿ ಇದೆ. ಅಲ್ಲಿ ಬಂದ ತಕ್ಷಣ ನಮ್ಮ ಕೋಆರ್ಡಿನೇಟರ್ ಎಲ್ಲ ಗೈಡ್ ಮಾಡ್ತಾರೆ. ಅಲ್ಲಿ ಬಂದ ತಕ್ಷಣ ಅವ್ರು ಹೇಳ್ತಾರೆ ಏನೇನು ಟೆಸ್ಟ್ಗಳು ಮಾಡಬೇಕು ಅಂತ. ಆ ಟೆಸ್ಟ್ಗಳು ಮಾಡ್ಕೊಂಡು ರಿಪೋರ್ಟ್ಸ್ ತೊಗೊಂಡು ಬಂದು ನನ್ನನ್ನು ನೋಡ್ತೀರಾ. ನಾನು ಆ ಟೆಸ್ಟ್ ರಿಸಲ್ಟ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವ ಇಂಜೆಕ್ಷನ್ ನಿಮಗೆ ಸೂಕ್ತ ಅಥವಾ ಸೂಕ್ತ ಅಲ್ಲ ಅಂತ ನಾನು ಹೇಳ್ತೇನೆ. ಅದಾದಮೇಲೆ ಏನೇನು ನೀವು ಎಚ್ಚರಿಕೆ ತಗೋಬೇಕು, ಹೇಗೆ ನಡ್ಕೋಬೇಕು ಅದೆಲ್ಲ ಹೇಳ್ತೇನೆ. ಆ ಇಂಜೆಕ್ಷನ್ ಫಸ್ಟ್ ಡೋಸ್ ನಮ್ಮಲ್ಲೇ ಕೊಡ್ತೀವಿ. ಆಮೇಲೆ ನಿಮಗೆ ಹೇಳ್ಕೊಡ್ತೀವಿ, ವಾರಕ್ಕೊಂದ್ಸಲ ನೀವೇ ಮನೆಯಲ್ಲಿ ತಗೋಬೋದು, ಆಸ್ಪತ್ರೆಗೆ ಬರೋ ಅವಶ್ಯಕತೆ ಇಲ್ಲ. ಪ್ರತಿ 4 ವಾರಕ್ಕೊಂದ್ಸಲ ಮೀಟ್ ಆಗ್ತಾ ಇರಬೇಕು. ಯಾಕಂದರೆ ಡೋಸ್ ಎಸ್ಕಲೇಷನ್, ಡೋಸ್ ಚೇಂಜ್ ಪ್ರತಿ 4 ವಾರಕ್ಕೊಂದ್ಸಲ ಮಾಡ್ತೀವಿ. ಪ್ರತಿ ಪೇಷಂಟು ಬಂದು ಎಷ್ಟು ವೆಯ್ಟ್ ಕಡಿಮೆ ಆಗಿದೆ, ನಾಸಿಯಾ, ವಾಮಿಟಿಂಗ್ ಇದೆಯಾ, ಸೈಡ್ ಎಫೆಕ್ಟ್ಸ್ ಇದೆಯಾ ನೋಡಿಕೊಂಡು ಡೋಸ್ ಚೇಂಜ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಬಟ್ ಸುಮಾರು ಜನರಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಓಕೆ ಡಾಕ್ಟರ್, ಈಗ ಎಷ್ಟೋ ಮಂದಿ ಈ ಬಾಡಿ ಶೇಮಿಂಗ್ ಅಂತ ಹೇಳ್ತೀವಲ್ಲ, ದಪ್ಪ ಇದ್ದಂತಹ ಸಂದರ್ಭದಲ್ಲಿ ಟೀಕೆ ಮಾಡಿ ಅವರನ್ನು ಕುಗ್ಸುವಂತಹ ಪ್ರಯತ್ನ ಆಗುತ್ತೆ. ಅದರ ನೋವಿಗೆ ಎಷ್ಟೋ ಜನ ಖಿನ್ನತೆಗೂ ಕೂಡ ಒಳಗಾಗಿರ್ತಾರೆ. ಇದನ್ನು ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ರಿಸೀವ್ ಮಾಡಬೇಕಾಗುತ್ತೆ? ತಮ್ಮ ದೇಹ ಸ್ಥಿತಿಯನ್ನು ಒಪ್ಕೊಂಡು ಹೇಗೆ ಜೀವನ ಮಾಡಬೇಕಾಗುತ್ತೆ ವೈದ್ಯರಾಗಿ ತಮ್ಮ ಸಜೆಷನ್? ಹೌದು, ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಸುಮಾರು ಜನ ಪೇಷಂಟ್ಸ್ ನಮ್ಮನ್ನು ನೋಡೋಕ್ಕೆ ಬರೋರು ಒಬೆಸಿಟಿ ಇರೋರಿಗೆ ಡಿಪ್ರೆಷನ್ ಇದೆ, ಸ್ಕೂಲಲ್ಲಿ, ವರ್ಕ್ ಪ್ಲೇಸಲ್ಲಿ ಬುಲ್ಲಿಂಗ್ ಅಂತ ಶುರು ಮಾಡಿರ್ತಾರೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಸೈಕೋ ಅನಲಿಸ್ಟ್ ಕೂಡ ನಮ್ಮ ಜೊತೆ ಇರ್ತಾರೆ. ಇದನ್ನು ಹೇಗೆ ಕೋಪ್ ಅಪ್ ಮಾಡಬೇಕು, ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಇದನ್ನು ಹೇಗೆ ಕೋಪ್ ಮಾಡಬೇಕಂತ ಹೇಳ್ಕೊಡ್ತಾರೆ. ಇದು ಆಗ್ತಾ ಇದ್ದಂಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಹೇಗೂ ವೆಯ್ಟ್ ಕಡಿಮೆ ಆಗ್ತಾ ಇರುತ್ತೆ, ವಿಚ್ ಆಲ್ಸೋ ವಿಲ್ ಇಂಪ್ರೂವ್ ದೇರ್ ಪಾಸಿಟಿವ್ ಮೈಂಡ್ ಸೆಟ್. ಸೊ ನಮ್ಮಲ್ಲಿ ಸೈಕೋ ಅನಲಿಸ್ಟ್ ಇದ್ದಾರೆ, ಅವ್ರು ಅಸೆಸ್ ಮಾಡಿ ಇವ್ರಿಗೆ ಹೇಳ್ಕೊಡ್ತಾರೆ. ಹೌ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಕೊಡ್ತಾರೆ. ಸೊ ತುಂಬ ಮುಖ್ಯವಾಗಿ ವೆಯ್ಟ್ ಕಡಿಮೆ ಆಗ್ತಾ ಇದ್ದಂಗೆ ಅವರೇ ಅವ್ರ ಮೈಂಡ್ ಸೆಟ್ ಪಾಸಿಟಿವ್ ಮೈಂಡ್ ಸೆಟ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಬೆಸಿಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ದೇವರಬೀಸನಹಳ್ಳಿ, ಬೆಂಗಳೂರು. ಇನ್ನು ಸಂಪರ್ಕಿಸಬೇಕಾದ ನಂಬರ್ 0804969469. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.